Hello my dear student, good afternoon to all. In previous class we discussed about the origin and development of statistics. Now let us go to discuss meaning and definition of statistics. Among the modern stalwarts, Sir Ronald A. Fisher is considered as a father of statistics. He discovered theories which could be used in various fields like biometry, psychology, education, agriculture, commerce, etc. ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆಯಾದಂಥ ಸ್ಟ್ಯಾಟಿಕ್ಸ್ ಥಿಯರಿಗಳನ್ನು ರಚನೆ ಮಾಡೋರೆ ಬೇರೆ ಬೇರೆ ಪ್ರೊಫೆಸರ್ಸ್ಗಳು ಅಂತ ನಾನು ಹೇಳಿದೆ. ಅವುಗಳೆಲ್ಲ ಬಹುಮುಖ್ಯವಾಗಿ ನಾವು ಸರ್ ರೊನಾಲ್ಡ್ ಎ ಫಿಶರ್. ಸರ್ ರೊನಾಲ್ಡ್ ಎ ಫಿಶರ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಸ್ಟ್ಯಾಟಿಕ್ಸ್. ಇವರನ್ನು ನಾವು ಸ್ಟ್ಯಾಟಿಕ್ಸ್ನ ಫಾದರ್ ಅಂದರೆ ಸ್ಟ್ಯಾಟಿಕ್ಸ್ನ ಪಿತಾಮಹ, ಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಈ ಡಿಸ್ಕವರ್ ಥಿಯರೀಸ್ ವಿಚ್ ಕುಡ್ ಬಿ ಯೂಸ್ಡ್ ಇನ್ ವೇರಿಯಸ್ ಫೀಲ್ಡ್. ಇವರು ಒಂದು ಥಿಯರಿಗಳನ್ನು ಪ್ರತಿಪಾದಿಸಿದ್ರು. ಆ ಥಿಯರಿಗಳನ್ನು ನಾವು ಎಲ್ಲ ಫೀಲ್ಡ್ಗಳಲ್ಲೂ ಬೇರೆ ಬೇರೆ ಫೀಲ್ಡ್ಗಳಲ್ಲೆಲ್ಲ ನಾವು ಇವತ್ತು ಯೂಸ್ ಮಾಡಿದ್ದೀವಿ. ಅವುಗಳು ಯಾವ್ಯಾವ ಅಂದರೆ ಬಯೋಮೆಟ್ರಿ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಎಕ್ಸೆಟ್ರಾ. ದ ಇಂಡಿಯನ್ ಸ್ಕಾಲರ್ ಪ್ರಶಾಂತ ಚಂದ್ರ ಮಹಾಲನೋಬಿಸ್ called as father of Indian statistics and was the founder of Indian Statistical Institute. ಅಂದರೆ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಇಂಡಿಯಾ ಸ್ಟ್ಯಾಟಿಕ್ಸ್ನ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಇನ್ 1893 to 1972. ಸರ್ ರೊನಾಲ್ಡ್ ಎ ಫಿಶರ್ಸ್ದು 1890 to 1962 ಅವರ ಲೈಫ್ ಟೈಮ್ ಅಂತ ಜೀವಿತಾವಧಿಗಳು. ಸೊ ಪ್ರಪಂಚದಲ್ಲಿ ವರ್ಲ್ಡಲ್ಲೇ ನಾವು ಸ್ಟ್ಯಾಟಿಕ್ಸ್ ಪಿತಾಮಹ ಯಾರು ಅಂದರೆ ರೊನಾಲ್ಡ್ ಎ ಫಿಶರ್ ಅಂತಕ್ಕಂಥವ್ರನ್ನ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆದರೆ ಇಂಡಿಯಾದಲ್ಲಿ ನಾವು ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅಂತಕ್ಕಂಥವ್ರನ್ನ ನಾವು ಇಂಡಿಯನ್ ಸ್ಟ್ಯಾಟಿಕ್ಸ್ನ ಪಿತಾಮಹ ಅಂತ ಕರೀತಕ್ಕಂಥದ್ದು. ನೆಕ್ಸ್ಟ್ ಮಕ್ಕಳೇ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಕ್ಸಲ್ಲಿ ದೇರ್ ಆರ್ 2 ಸೆನ್ಸಸ್. ನಂಬರ್ 1 ಸಿಂಗ್ಯುಲರ್ ಸೆನ್ಸಸ್, ಪ್ಲೂರಲ್ ಸೆನ್ಸಸ್. ಅಂದರೆ ಈ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಕ್ಸ್ನ ನಾವು 2 ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಒಂದು ಸಿಂಗ್ಯುಲರ್ ಸೆನ್ಸಲ್ಲಿ ಅಂದರೆ ಸುಲಭವಾಗಿರ್ತಕ್ಕಂಥ ವಿಧಾನದಲ್ಲಿ, ಇನ್ನೊಂದು ಪ್ಲೂರಲ್ ಸೆನ್ಸಸ್. 2 ರೀತಿಯಲ್ಲಿ ಈ ಮೀನಿಂಗನ್ನು ಸ್ಟ್ಯಾಟಿಕ್ಸಿಗೆ ಕೊಡ್ತಾರೆ. ನಾವು ಈಗ ಸಿಂಗ್ಯುಲರ್ ಸೆನ್ಸಲ್ಲಿ ನಾವು ನೋಡಿದಾಗ ಮೊದಲಿಗೆ ಒಂದು ಮೀನಿಂಗ್ ಏನು ಹೇಳ್ತಾರೆ ಅಂದರೆ, ಸಿಂಪಲ್ ಮೀನಿಂಗು ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಂತ. ನ್ಯೂಮ್ಯಾರಿಕಲ್ statements of facts. Numerical statement of facts are statistical data. ಅಂದರೆ ಇದು ಒಂದು ಮೀನಿಂಗ್ ಅಂದರೆ ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ಸ್ ಆಫ್ ಫ್ಯಾಕ್ಟ್ಸ್ ಆರ್ ಸ್ಟ್ಯಾಟಿಕಲ್ ಡಾಟಾ ಸಿಂಗ್ಯುಲರ್ ಸೆನ್ಸ್. ಸೊ ಅಂದರೆ ಮೀನ್ಸ್ ಸ್ಟ್ಯಾಟಿಕ್ಸ್ ಇಸ್ ಯೂಸ್ಡ್ ಫಾರ್ ಫಿಗರ್ಸ್ ಆರ್ ನ್ಯೂಮ್ಯಾರಿಕಲ್ ಇನ್ಫಾರ್ಮೇಷನ್. ಇದ್ರ ಪ್ರಕಾರ ಏನು ಸ್ಟ್ಯಾಟಿಕ್ಸ್ ಅಂದರೆ ಏನಂತಂದರೆ, ಸ್ಟ್ಯಾಟಿಕ್ಸ್ ಇಸ್ ಯೂಸ್ಡ್ ಆಸ್ ಫಿಗರ್. ಸ್ಟ್ಯಾಟಿಕ್ಸ್ ಯೂಸ್ ಆಸ್ ಫಿಗರ್ ಆರ್ ನ್ಯೂಮ್ಯಾರಿಕಲ್ ಇನ್ಫಾರ್ಮೇಷನ್. ಇದನ್ನು ನಾವು ಸಿಂಗ್ಯುಲರ್ ಸೆನ್ಸಲ್ಲಿ ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಥವಾ ಸ್ಟ್ಯಾಟಿಕಲ್ ಡಾಟಾ ಅಂತ ಕರೀತಾರೆ. ಹಂಗಂದ್ರೆ ಏನಪ್ಪ ಅಂದರೆ ಸ್ಟ್ಯಾಟಿಕ್ಸ್ ಈಸ್ ಯೂಸ್ಡ್ ಆಸ್ ಫಿಗರ್ ಆರ್ ನ್ಯೂಮರಿಕಲ್ ಇನ್ಫಾರ್ಮೇಷನ್. ಅಂದರೆ ಅಂಕಿ ಅಂಶಗಳಿಂದ ಕೂಡಿದಂಥ ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದೇ ನಾವು ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಅದು ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸ್ಟೇಟ್ಮೆಂಟ್ ರೂಪದಲ್ಲಿ, ಅಂಕಿಅಂಶ ರೂಪದಲ್ಲಿ ಒದಗಿಸ್ತಕ್ಕಂಥ ಮಾಹಿತಿಯನ್ನು ನಾವು ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ ಅಂತ ಸಿಂಗ್ಯುಲರ್ ಸೆನ್ಸಲ್ಲಿ ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ಲು, ಸೇಲ್ಸ್ ಆಫ್ ಡಿಫ್ರೆಂಟ್ ಕಮಾಡಿಟೀಸ್ ಆಫ್ ಎ ಕಂಪನಿ ಫಾರ್ ಎ ಫಾಸ್ಟ್ ಫ್ಯೂ ಇಯರ್ಸ್. ದಿಸ್ ಡಾಟಾ ಯೂಸ್ಡ್ ಫಾರ್ ಕಂಪ್ಯಾರಿಟಿವ್ ಸ್ಟಡೀಸ್ ಅಂತ. ಅಂದರೆ ಒಂದು ಕಂಪ್ನಿಯಲ್ಲಿ ವಿವಿಧ ವಸ್ತುಗಳನ್ನು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಹಲವಾರು ಹಿಂದಿನ ವರ್ಷಗಳಿಗೆ ನಾವು ಹೋಲಿಕೆ ಮಾಡ್ತೀವಿ.
ಸೇಲ್ಸ್ ಹೋಲಿಕೆನ ಮಾಡ್ತಕ್ಕಂಥದ್ದು. ಸೇಲ್ಸ್ ಆಫ್ ಡಿಫ್ರೆಂಟ್ ಕಮಾಡಿಟೀಸ್ ಆಫ್ ದ ಕಂಪನಿ ಫಾರ್ ಫಾಸ್ಟ್ ಫ್ಯೂ ಇಯರ್ಸ್. ಅಂದರೆ ಇಂದಿನ ಕಂಪನಿಯಲ್ಲಿ ವಿವಿಧ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನು ಇಂದಿನ ಕೆಲವು ವರ್ಷಗಳಿಗೆ ನಾವು ಹೋಲಿಕೆ ಮಾಡಿ ನೋಡ್ತೀವಿ. ಆದ್ದರಿಂದ ಇದೊಂದು ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಒಂದು ದ ಗ್ರೂಪ್ ಆಫ್ 5 students, the age group of 5 students in CMS 156, 157, 158, etc. It is a numerical statement. ಸೊ ಈ ರೀತಿ ನಾವು ಸ್ಟೇಟ್ಮೆಂಟ್ ಮುಖಾಂತರದಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತದೆ. ಅದರಿಂದ ನಾವು ಇದನ್ನು ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಂತ ಕೊಡ್ತಕ್ಕಂಥದ್ದು. ಸೊ ಎಕ್ಸಾಂಪಲ್ ಹೇಳಿದ್ಮೇಲೆ ಸೇಲ್ಸ್ ಆಫ್ ಡಿಫ್ರೆಂಟ್ ಕಮಾಡಿಟೀಸ್ ಒಂದು, ಮತ್ತು ಏಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಂತ ಒಂದು ಎಕ್ಸಾಂಪಲ್. ಎರಡು ಎಕ್ಸಾಂಪಲ್ ನೋಡಿದಾಗ ಅದೊಂದು ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ರೀತಿ ಇರುತ್ತೆ. ಅದರಿಂದ ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಂತ ಒಂದು ಮೀನಿಂಗಲ್ಲಿ ಹೇಳ್ತಾರೆ. ಇನ್ನು ಎರಡನೇ ಮೀನಿಂಗ್ ಅದೇ ಸಿಮಿಲರ್ ಸೆನ್ಸಲ್ಲಿ ಇನ್ನು ಎರಡನೇ ಮೀನಿಂಗ್ ಹೇಳ್ತಾರೆ ಸ್ಟ್ಯಾಟಿಸ್ಟಿಕಲ್ ಈಸ್ ನಾಟ್ ಎ ಸ್ಟೇಟ್ಮೆಂಟ್ ಆ್ಯಸ್ ಎ ಮೆಥಡ್ ಅಂತ ಹೇಳ್ತಾರೆ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಇನ್ನೊಂದು ಮೀನಿಂಗ್ ಹೇಳ್ತಕ್ಕಂಥದ್ದು ಸ್ಟ್ಯಾಟಿಕ್ಸ್ ಅಂತಕ್ಕಂಥದ್ದು ಸ್ಟೇಟ್ಮೆಂಟ್ಸ್ ಅಲ್ಲ, ಅದೊಂದು ಮೆಥಡ್ ಅಂತ ಕರೀತಾರೆ. ಸೊ ಇದ್ರ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಮೆಥಡ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮ್ಯಾರಿಕಲ್ ಇನ್ಫಾರ್ಮೇಷನ್ and draw a valued conclusion ಅಂತ ಹೇಳ್ತಾರೆ. ಸೊ ಈ ಒಂದು ಮೀನಿಂಗ್ ಪ್ರಕಾರ ಏನು ಹೇಳ್ತಾರೆ ಅಂದರೆ ಸ್ಟ್ಯಾಟಿಸ್ಟಿಕಲ್ ಅಂತಕ್ಕಂಥದ್ದು ಒಂದು ಮೆಥಡು. ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂದರೆ ಏನಂದರೆ ಸ್ಟ್ಯಾಟಿಕ್ಸ್ ಈಸ್ ಎ ಮೆಥಡ್ ಆಫ್ ಕಲೆಕ್ಷನ್, presentation, analysis and interpretation of numerical information. ಅಂದರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಡಾಟಾವನ್ನು ಕಲೆಕ್ಷನ್ ಮಾಡುತ್ತೆ, ಸಂಗ್ರಹ ಮಾಡುತ್ತೆ, ಅದನ್ನು ಪ್ರಸ್ತುತಪಡಿಸುತ್ತೆ, ಪ್ರೆಸೆಂಟ್ ಮಾಡುತ್ತೆ, ಮತ್ತು ವಿಶ್ಲೇಷಣೆಯನ್ನು ಮಾಡುತ್ತೆ, ಮತ್ತು ಜೋಡಣೆಯನ್ನು ಮಾಡುತ್ತೆ, ಇಂಟರ್ಪ್ರಿಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಡ್ರಾ ವ್ಯಾಲಿಡ್ ಕನ್ಕ್ಲೂಷನ್ ಅಂತ ಹೇಳ್ತಾರೆ. ಆ್ಯಂಡ್ ಡ್ರಾ ವ್ಯಾಲಿಡ್ ಕನ್ಕ್ಲೂಷನ್ ಅಂತ ಹೇಳ್ತಾರೆ. ಇದನ್ನು ನಾವು ಸ್ಟ್ಯಾಟಿಕ್ಸ್ ಅಂತ ಹೇಳ್ತಾರೆ. ಸೊ ಎರಡು ಮೀನಿಂಗಲ್ಲಿ ನೀವು ಯಾವನ್ನಾದ್ರೂ ಬರೀಬೋದು. ಸಿಂಗಲ್ ಸೆನ್ಸಲ್ಲಿ ಬರೆದ್ರೆ ಒಂದು ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಂತ ಕರೀತಾನೆ, ಇನ್ನೊಂದು ಸ್ಟ್ಯಾಟಿಕಲ್ ಮೆಥಡ್ಸ್ ಅಂತ ಕರೀತಾನೆ. ಸೊ ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ ಅಂದರೆ ಸ್ಟ್ಯಾಟಿಕ್ಸ್ ಇಸ್ ಯೂಸ್ಡ್ ಆ್ಯಸ್ ಫಿಗರ್ ಆರ್ ನ್ಯೂಮ್ಯಾರಿಕಲ್ ಇನ್ಫಾರ್ಮೇಷನ್. ಸ್ಟ್ಯಾಟಿಕಲ್ ಮೆಥಡ್ ಅಂದರೆ ಏನು ಹೇಳ್ತಾರೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಮೆಥಡ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮ್ಯಾರಿಕಲ್ ಇನ್ಫಾರ್ಮೇಷನ್. ಸೊ ಎರಡು ಮೀನಿಂಗಲ್ಲಿ ನೀವು ಯಾವ್ದಾದ್ರು ಒಂದನ್ನು ಬರೀಬೋದು. ಅದು ಸಿಂಗ್ಯುಲರ್ ಸೆನ್ಸಲ್ಲಿ ಹೇಳ್ತಕ್ಕಂಥ ಮೀನಿಂಗ್. ನೆಕ್ಸ್ಟ್ ಮಕ್ಕಳೇ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಕ್ಕಳೇ ಪ್ಲೂರಲ್ ಸೆನ್ಸಲ್ಲಿ ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಮೀನಿಂಗನ್ನು ಹೇಳ್ತೇನೆ. ಸೊ ಅದನ್ನು ನೀವು ದಯವಿಟ್ಟು ಗಮನಿಸಬೇಕು. ವೆರಿ ಇಂಪಾರ್ಟೆಂಟ್ ಇನ್ ಪ್ಲೂರಲ್ ಸೆನ್ಸಲ್ಲಿ ಹೇಳ್ತಕ್ಕಂಥದ್ದು. ಸೊ ಪ್ಲೂರಲ್ ಸೆನ್ಸಲ್ಲಿ ಒಂದು ಮೀನಿಂಗನ್ನು ಹೇಳ್ತಾರೆ. ಅದನ್ನು ನೀವು ಗಮನಿಸಬೇಕು ಮಕ್ಕಳೇ, ವೆರಿ ಇಂಪಾರ್ಟೆಂಟು. ಈ ಮೀನಿಂಗನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಇಡೀ ಕಂಪ್ಲೀಟ್ ಸ್ಟ್ಯಾಟಿಕ್ಸ್ ಫೀಚರ್ಸ್ ಏನು ಅನ್ನೋದನ್ನು ಆ ಮೀನಿಂಗಲ್ಲೇ ನಾವು ಹೇಳ್ಬಿಡ್ಬೋದು, ಅದರಲ್ಲೇ ಅರ್ಥ ಮಾಡ್ಬೋದು. ಸೊ ಅಂದರೆ ಅಕಾರ್ಡಿಂಗ್ ಟು ಪ್ರೊಫೆಸರ್ ವರೆಸ್ ಅಕ್ರಿಸಿಟ್, statistics may be defined as aggregate of facts affected to a marked extent by multiplicity of causes, numerically expressed, estimated or enumerated according to a reasonable standard of accuracy, collection in a systematic manner for predetermined purpose and place in relation to each other. ಸೊ ಮೀನಿಂಗ್ ಒಂದು ಸ್ವಲ್ಪ ದೊಡ್ಡದು ಅಂತ ಅನ್ಕೋಬೋದು, ಏನು ಕನ್ಫ್ಯೂಸ್ ಮಾಡ್ಕೋಬೇಕಾಗಿಲ್ಲ, ಭಾಳ ಸುಲಭವಾಗಿ ಹೇಳ್ತೀನಿ ಅಂತ ಹೇಳಿ. ಈ ಮೀನಿಂಗಲ್ಲಿರುವಂಥ ಒಂದೊಂದು ಪಾಯಿಂಟ್ಸೇ ಒಂದೊಂದು ಫೀಚರ್ಸ್ ಆಫ್ ಸ್ಟ್ಯಾಟಿಕ್ಸ್ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ನಾನು ಈ ಮೀನಿಂಗ್ ಹೇಳ್ತಿರ್ತಕ್ಕಂಥದ್ದು ಅಕಾರ್ಡಿಂಗ್ ಟು ಪ್ರೊಫೆಸರ್ ವರಾಸ್ sacrist. According to Professor Wallace Sacrist, statistics may be defined as an aggregate of fact.
aggregate of fact. Statics may be defined as aggregate of fact. Number 1. Affected. Number 2 ಏನು ಮುಂದಕ್ಕೆ ಹೇಳ್ತಾರೆ affected to a marked extent by multiplicity of causes. Numerically expressed. Estimated or enumerated. Estimated or enumerated. Estimated or enumerated according to reasonable standard accuracy. Reasonable standard accuracy. Collection in a systematic manner. Systematic manner for predetermined purpose. For predetermined purpose and place in relation to each other. ಇದು ಒಂದು ಇಂಪಾರ್ಟೆಂಟ್ ಆದ ಮೀನಿಂಗ್ ಅಂತ ನಾವು ನೋಡ್ಕೊಳ್ಳೋಣ. ಸ್ಟಾಪ್ ಮಾಡಿ ಸರ್.